ಏನಕ್ಕೆ ಯೋಚನೆ ಮಾಡ್ತಾ ಇದ್ಯಾ? ಜೊತೆಯಲ್ಲಿ ಹುಡುಗರಿದ್ದಾರೆ, ಒಟ್ಟಿಗೆ ಹೋಗಿ ಆ ಸಂಗೀತನ ಮುಗಿಸ್ಬಿಡೋಣ. ಹಾಗೆ ಒಂದೇ ಏಟಿಗೆ ಅವಳನ್ನ ಮುಗಿಸ್ಬಿಟ್ರೆ ನನ್ನ ದ್ವೇಷ ತಣಿಯೋದಿಲ್ಲ ರಾಖಿ. ಅವಳ ಆತ್ಮೀಯರನ್ನ, ಅವಳು ತುಂಬಾ ಪ್ರೀತಿಸೋರ್ನ ಒಬ್ಬೊಬ್ಬರನ್ನಾಗಿ ಮುಗಿಸ್ಬಿಡ್ಬೇಕು. ಆ ನೋವನ್ನ ಅವಳು ಬಿಡಿಸೋಕ್ಕಾಗದೆ ನರಳಬೇಕು. ಅವ್ರನ್ನ ಉಳಿಸ್ಕೊಳ್ಳೋಕ್ಕೂ ಆಗದೆ, ಆ ನರಮೇಧನ ತಡೆಯೋಕ್ಕೂ ಆಗದೆ ಮಾನಸಿಕವಾಗಿ ಅವಳು ಸತ್ತು ಹೋಗ್ಬೇಕು. ಆಗ ಅವಳಿಗೆ ಚಿತ್ರಹಿಂಸೆ ಕೊಟ್ಟು ಅವಳನ್ನ ಸಾಯಿಸ್ಬೇಕು. ಹಾಗಾದ್ರೆ ಮೊದಲನೇ ಬಲಿ ಯಾರು? ಜಯರಾಮ್. ಜಯರಾಮನ್ನ ಸಾಯಿಸಿದ್ರೆ ನಮ್ಗೇನಕ್ಕ ಸಿಗುತ್ತೆ? ಅವನನ್ನ ಹಾಗೆ ಸಾಯಿಸೋದಿಲ್ಲ ರಾಖಿ. ಅವನ ಜೀವ ತೆಗಿಯೋಕ್ ಮುಂಚೆ ಅವನ ಆಸ್ತಿನೆಲ್ಲ ನಮ್ಮ ಹೆಸರಿಗೆ ಬರ್ಸ್ಕೊಳ್ಳೋಣ. ಈಗ ಅವನು ಎಲ್ಲಿದ್ದಾನೆ ಅಂತ ಗೊತ್ತಾ? ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡ್ಕೊಂಡಿದ್ದೆ. ಡಾಕ್ಟರ್ ಆನಂದ್ ಜೊತೆ ಫಾರ್ಮ್ ಹೌಸ್ ಅಲ್ಲಿ ಕಾಲ ಕಳೀತಾ ಇದ್ದಾನೆ. ಮತ್ ಯಾಕಕ್ಕ ತಡ? ನಡಿ, ಎಂಟ್ರಿ ಕೊಟ್ಬಿಡೋಣ. ಭಾನು ಅವರು, ವಾಟ್ ಎ ಪ್ಲೆಸೆಂಟ್ ಸರ್ಪ್ರೈಸ್. ನೀವೇನಿಲ್ಲಿ? ಏನ್ ಮಾಡಕ್ಕಾಗುತ್ತೆ ಜಯರಾಮ್ ಅವರೇ? ಕೆಲಸ ಆಗ್ಬೇಕು ಅಂದ್ರೆ ಎಲ್ಲಿದ್ರೂ ಹುಡ್ಕೊಂಡು ಬರ್ಲೇಬೇಕಲ್ವಾ? ತುಂಬಾ ಸಂತೋಷ.
ಏನಂತ ಅರ್ಜೆಂಟ್ ಕೆಲಸ ಇಷ್ಟು ದೂರ ಹುಡ್ಕೊಂಬರೋಂಥದ್ದು? ಹೇಳ್ತೀನಿ. ಏಯ್ ಕೊಡ ಫೋನ್. Calm down, Mr. Jairam. ಕಿರ್ಚಿ ಅರ್ಚಿ ಮಾಡಿದ್ರೆ ಜೀವಕ್ಕೆ ಅಪಾಯ ತಂದ್ಕೋತೀರ. ಭಾನುರೇ, ಸರ್ ಒತ್ತಲಿಂದ ತಪ್ಪಿಸ್ಕೊಳ್ಳಿ. ಇವರೆಲ್ಲ ಥರ್ಡ್ ಗ್ರೇಡ್ ಕ್ರಿಮಿನಲ್ಸ್ ಸರ್. ಭಾನು, ಏನಿದೆಲ್ಲ? ಏನ್ ನಡೀತಾ ಇದೆ? ರಾಕಿ, ಎತ್ತಾಕೊಂಡು ಬಂದ್ರು. ಆ ಭಾನು ತಪ್ಪಿಸ್ಕೊಂಡು ಇಷ್ಟೊತ್ತಾಯ್ತು. ಆದ್ರೂ ಅವಳ ಕಡೆಯಿಂದ ಒಂದು ಫೋನ್ ಕಾಲ್ ಆಗ್ಲಿ ಅಥವಾ ಒಂದು ಚಿಕ್ಕ ರಿಯಾಕ್ಷನ್ ಆಗ್ಲಿ ಇಲ್ಲ. ಇಷ್ಟಕ್ಕೆ ಅವಳ ಉದ್ದೇಶ ಏನಿರ್ಬೋದು? ಅವಳು ಎಲ್ಲಿರ್ಬೋದು? ಏನ್ ಮಾಡ್ತಿರ್ಬೋದು ಈಗ? ಅವಳು ಪೊಲೀಸ್ನವ್ರ ಕೈಗೆ ಸಿಕ್ಕಾಕೊಳ್ಳೋವರೆಗೂ ನಾನು ಅವಳನ್ನ ಅಷ್ಟು ಸುಲಭವಾಗಿ ಪರಿಗಣಿಸಬಾರ್ದು. ನಮ್ಮ ಮನೆಯವ್ರನ್ನೆಲ್ಲ ಎಲ್ಲ ಕಳ್ಸಿದೀನಿ ಅನ್ನೋ ಸೂಕ್ಷ್ಮ ಅವಳಿಗೇನಾದ್ರೂ ಗೊತ್ತಾಗ್ಬಿಟ್ಟಿದ್ಯಾ? ಚಾನ್ಸೇ ಇಲ್ಲ. ನಾವು ಊರಿಗೆ ಹೋಗಿ ತಲುಪಿದ್ವಿ ಅಂತ ಸಂತೋಷ್ ಫೋನ್ ಮಾಡಿ ತಿಳಿಸಿದ್ರು. ಅಂದ್ರೆ ಮನೆಯವರೆಲ್ಲ ಅಲ್ಲಿ ಸೇಫ್ ಆಗಿದ್ದಾರೆ. ಹಾಗಿದ್ಮೇಲೆ ಅವಳಿನ್ ಯಾರನ್ನು ಟಾರ್ಗೆಟ್ ಮಾಡೋದಕ್ಕೆ ಸಾಧ್ಯ? ಜೈರಾಮ್ ಅವ್ರ ಫಾರ್ಮ್ ಹೌಸ್ ಅಲ್ಲಿದೆ ಅಂತ ಅವಳಿಗೇನಾದ್ರೂ ಗೊತ್ತಿದ್ಯಾ? ಅವಳನ್ನ ನಂಬಕ್ ಸಾಧ್ಯನೇ ಇಲ್ಲ. ಫೋನ್ ರಿಸೀವ್ ಮಾಡ್ತಿಲ್ಲ. ಫ್ರೆಶ್ ಅಪ್ ಆಗೋದಕ್ಕೆ ಹೋಗಿರ್ಬೋದಾ? ಅಯ್ಯೋ ದೇವ್ರೆ, ಚೂರು ಫೋನ್ ರಿಸೀವ್ ಮಾಡ್ತಿಲ್ಲ. ನಡಿಬಾರ್ದಂಥದ್ದೇನಾದ್ರೂ ಚಚೆ, ಕೆಟ್ಟದ್ದು ಯಾಕೆ ಯೋಚನೆ ಮಾಡಲಿ ನಾನು? ತೋಟದ ಕಡೆ ಹೋಗಿದಾರೋ ಏನೋ.
ಆನಂದಪುರೇ ಏನಾಯ್ತಪ್ಪ ಇವ್ರಿಗೆ? ಏನು ಮಾತಾಡ್ತಾ ಇಲ್ಲ. ಆನಂದಪುರೇ 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 ಏನಾಯ್ತು ನಿಮ್ಗೆ? ಯಜಮಾನ್ರು ಎಲ್ಲಿ ಕಾಣ್ತಾ ಇಲ್ಲ. ಹಲೋ ಆನಂದ್, ನಾನ್ ಸಂಗೀತ. ಹಲೋ ಸಂಗೀತ, ನಾನು ಆಗ್ಲಿಂದ ಫೋನ್ ಟ್ರೈ ಮಾಡ್ತಿದ್ದೀನಿ, ಯಾಕೆ ರಿಸೀವ್ ಮಾಡ್ಲಿಲ್ಲ? ನನ್ಗೆ ಎಷ್ಟು ಗಾಬರಿ ಆಗಿತ್ತು ಗೊತ್ತಾ? ಸಂಗೀತ ಇಲ್ಲ ಆಗ್ಬಾರ್ದಾಗೋಗಿದೆ. ಏನ್ ಹೇಳ್ತಾ ಇದ್ದೀರಾ? ಹೌದು ಸಂಗೀತ, ಭಾನು ರೌಡಿಗಳ ಜೊತೆಯಲ್ಲಿ ಬಂದಿದ್ಲು. ಹಲೋ, ನಾನ್ ಸಂಗೀತ ಮಾತಾಡ್ತಿರೋದು. ಹೇಳಿ ಮೇಡಮ್. ಒಂದ್ ಅನಾಹುತ ನಡೆದು ಹೋಗಿದೆ. ಏನಾಯ್ತು ಮೇಡಮ್? ಜೈರಾಮ್ ಅವರು ಡಾಕ್ಟರ್ ಆನಂದ್ ಜೊತೆ ಮೈಸೂರು ಹತ್ರ ಇರೋ ತಮ್ಮ ಫಾರ್ಮ್ ಹೌಸ್ಗೆ ಒಂದೆರಡು ದಿನ ಇದ್ ಬರೋಣ ಅಂತ ಹೋಗಿದ್ರು. ಅವಳು ಅದ್ ಹೇಗ್ ಪತ್ತೆ ಹಚ್ಚದ್ಲೋ ಏನು, ರೌಡಿಗಳ ಜೊತೆ ಅಲ್ಲಿಗೆ ಹೋಗಿ ಆನಂದ್ ಅವ್ರನ್ನ ಚೆನ್ನಾಗಿ ಹೊಡ್ಸಿ ಜೈರಾಮ್ ಅವ್ರನ್ನ ಕಿಡ್ನಾಪ್ ಮಾಡಿದಾಳೆ. ಮೊದಲೇ ಜೈರಾಮ್ ಅವ್ರಿಗೆ ಆರೋಗ್ಯ ಸರಿ ಇಲ್ಲ, ಅಕಸ್ಮಾತ್ ಏನಾದ್ರೂ ಹೆಚ್ಚು ಕಡಿಮೆ ಆಗ್ಬಿಟ್ರೆ. ಪ್ಲೀಸ್ ಇನ್ಸ್ಪೆಕ್ಟರ್, ಹೇಗಾದ್ರೂ ಮಾಡಿ ಅವ್ರನ್ನ ಆದಷ್ಟು ಬೇಗ ಪತ್ತೆ ಹಚ್ಚಿ ಪ್ಲೀಸ್. ಡೋಂಟ್ ವರಿ ಮೇಡಮ್, ಜೈರಾಮ್ ಅವ್ರನ್ನ ಕಿಡ್ನಾಪ್ ಮಾಡಿದಾಳೆ ಅಂದಮೇಲೆ ದುಡ್ಡು ಡಿಮ್ಯಾಂಡ್ ಮಾಡೋದಕ್ಕೆ ಆಗಿರುತ್ತೆ. ಕಿಡ್ನಾಪರ್ಸ್ ಉದ್ದೇಶ ತಮ್ಮ ಅನುಕೂಲಕ್ಕೆ ಏನ್ ಬೇಕೋ ಅದನ್ನ ಪಡ್ಕೊಳ್ಳೋದೇ ಅವ್ರ ಗುರಿಯಾಗಿರುತ್ತೆ. ಅವಳೀಗ ಫೋನ್ ಮಾಡಿ ತನ್ನ ಡಿಮ್ಯಾಂಡ್ ಹೇಳ್ತಾಳೆ. ನೀವು ಧೈರ್ಯವಾಗಿ ಮಾತಾಡಿ, ಉಳಿದಿದ್ದನ್ನ ನಾನು ನೋಡ್ಕೋತೀನಿ. ಅವಳು ಏನ್ ಬೇಕಾದ್ರೂ ತಗೊಂಡು ಹಾಳಾಗೋಗ್ಲಿ, ಆದ್ರೆ ಜೈರಾಮ್ ಅವ್ರಿಗೆ ಮಾತ್ರ ಏನು ಆಗ್ಬಾರ್ದು ಇನ್ಸ್ಪೆಕ್ಟರ್. ಹಾಗೆಲ್ಲ ಏನೂ ಆಗೋದಿಲ್ಲ. ಆ ಫಾರ್ಮ್ ಹೌಸ್ ಮೈಸೂರು ಹತ್ರ ಎಲ್ಲಿ ಬರುತ್ತೆ ಅಂತ ಸ್ವಲ್ಪ ಡೀಟೇಲ್ ಹೇಳಿ. 1 ಮಿನಿಟ್. ಹೇಳಿ ಮೇಡಮ್. ಓಕೆ ಮೇಡಮ್, ಮುಂದೆ ನಾವು ನೋಡ್ಕೋತೀವಿ, ನೀವು ಸ್ವಲ್ಪ ಅಲರ್ಟ್ ಆಗಿ. ಇದೆಲ್ಲ ಹೇಗಾಯ್ತು ಆನಂದಪ್ಪ? ನಾನು ಬೆಳಗ್ಗೆ ಅಂಗಡಿಗೆ ಹೋದಾಗ ಎಲ್ಲ ಚೆನ್ನಾಗೇ ಇತ್ತಲ್ಲ. ಗೊತ್ತಿಲ್ಲ ರಂಗಪ್ಪ, ಆ ರಾಕ್ಷಸರು ಅದು ಯಾವ ಮೈದಲ್ಲಿ ಬಂದ್ರು ನನಗೆ ಗೊತ್ತೇ ಆಗ್ಲಿಲ್ಲ. ಅಯ್ಯೋ, ಈಗ ಯಜಮಾನ್ರು ಎಲ್ಲಿದ್ದಾರೋ, ಅವ್ರ ಜೀವಕ್ಕೆ ಏನ್ ಮಾಡ್ತಾರೋ? ನೋಡು, ಜಯರಾಮ್ ಅವ್ರಿಗೆ ಏನು ಆಗೋದಿಲ್ಲ, ಅವ್ರೇನು ಮಾಡೋದಕ್ಕೆ ಆಗೋದಿಲ್ಲ. ನಾನು ಈಗಲೇ ಹೋಗ್ಬೇಕು. ಜಯರಾಮ್ ಅವ್ರು ಎಲ್ಲಿದ್ದಾರೆ ಅಂತ ನಾನು ಕೂಡಲೇ ಹುಡುಕ್ಬೇಕು.
ರಂಗಪ್ಪ, ಹೇಳಿ ಬುದ್ಧಿ. ಯಾವುದೇ ಕಾರಣಕ್ಕೂ ಜಯರಾಮ್ ಅವ್ರು ಕಿಡ್ನಾಪ್ ಆಗಿರೋ ವಿಷಯ ಎಲ್ಲೂ ಬಾಯಿ ಬಿಡೋದಕ್ಕೆ ಹೋಗ್ಬೇಡ. ಇದರಿಂದ ಅವ್ರ ಜೀವಕ್ಕೆ ಅಪಾಯ, ಜೊತೆಗೆ ಏನೇನೋ ಅಪಪ್ರಚಾರ ಆಗೋಗುತ್ತೆ. ಆಮೇಲೆ ಆ ಕ್ರಿಮಿನಲ್ಸ್ ಎಲ್ಲ ಎಚ್ಚೆತ್ಕೊಂಡ್ಬಿಡ್ತಾರೆ. ಇಲ್ಲ ಆಮೇಲೆ ಅವ್ರ ಜಾಡನ್ನ ಹಿಡಿಯೋದು ತುಂಬಾ ಕಷ್ಟ ಆಗೋಗುತ್ತೆ. ಇಲ್ಲ, ನಾನು ಯಾರಿಗೂ ಏನು ಹೇಳಲ್ಲ. ಸರಿ ಸರಿ, ನಾನು ಈಗಲೂ ಹೋಗ್ತೀನಿ. ಜಯರಾಮ್ ಅವ್ರ ಬಗ್ಗೆ ಏನಾದರೂ ಗೊತ್ತಾದ್ರೆ ನೀನು ಕೂಡಲೇ ಫೋನ್ ಮಾಡಿ ತಿಳಿಸ್ತೀನಿ, ಆಯ್ತಾ? ಆಯ್ತು ಆಯ್ತು ಬುದ್ಧಿ. ಜಯರಾಮ್ ಅವ್ರ ಫೋಟೋ ಎಲ್ಲ ಸ್ಟೇಷನ್ ಕಳಿಸಿದ್ರೆ ತಾನೆ? ಕಳಿಸಿದ್ದೀನಿ ಸರ್. ಆ ಫಾರಮ್ ಹೌಸ್ 1 ಕಿಲೋಮೀಟರ್ ಸುತ್ತಮುತ್ತ ನಾಕಾಬಂದಿನೂ ಹಾಕಿದ್ದಾರೆ ಸರ್. ಆ ಸ್ಟೇಷನ್ ಇಲ್ಲಿರೋ ಎಲ್ಲ ಸ್ಟಾಫ್ ಅಲರ್ಟ್ ಆಗಿದ್ದಾರಾ? ಖಂಡಿತ ಸರ್. ಕಿಡ್ನಾಪ್ ಆದ ಸ್ವಲ್ಪ ಹೊತ್ತಿಗೆ ಫೋನ್ ಬಂದಿದೆ. ಆ ಕೂಡಲೇ ನಾಕಾಬಂದಿ ಹಾಕಿದ್ದಾರೆ. ಆ ಜಲ್ಲಿ ರೋಡಲ್ಲಿ 20 ಕಿಲೋಮೀಟರ್ ಹೋಗ್ಬೇಕು ಅಂದ್ರೂ ಕನಿಷ್ಠ 40ರಿಂದ 45 ನಿಮಿಷ ಬೇಕು. ಇನ್ನೂ ಜಾಸ್ತಿನೇ ಆಗುತ್ತೆ ಸರ್. ರೋಡಲ್ಲಿರೋ ಗುಂಡಿಗಳೆಲ್ಲ ನೀರು ತುಂಬ್ಕೊಂಡವೆ. ಫಾರ್ಮ್ ಹೌಸ್ ಎಡಕ್ಕೆ ಹೋದ್ರೆ ನರಸೀಪುರ, ಬಲಕ್ಕೆ ಬಂದ್ರೆ ಬನ್ನೂರು. ಆಲ್ರೆಡಿ ಎಲ್ಲ ಕಡೆ ವೆಹಿಕಲ್ಗಳನ್ನ ಚೆಕ್ ಮಾಡಿಬಿಡ್ತಾ ಇದ್ದಾರೆ. ಘಟನೆ ನಡೆದು 1 ಅವರ್ ಆಯ್ತು. ಇಷ್ಟೊತ್ತಾದ್ರೂ ಯಾವ ಸ್ಟೇಷನ್ ಇಂದನೂ ಮೆಸೇಜ್ ಬಂದಿಲ್ಲ. ಇದನ್ನೆಲ್ಲ ನೋಡಿದ್ರೆ ಅವರು ಸುತ್ತಮುತ್ತ ಇರೋ ಯಾವುದೇ ನಾಕೋಬಂದಿನ ದಾಟ್ಕೊಂಡು ಹೋಗಿಲ್ಲ. ಅಂದಮೇಲೆ ಎಲ್ಲಿ ಹೋದ್ರು ಅವರು? ಯಾಕಿ ಇವನ್ಗೆ ಕ್ಲೋರೋಫಾರ್ಮ್ ಕೊಟ್ಟು ಪ್ರಜ್ಞೆ ತಪ್ಪಿಸಿದ್ದು ಒಳ್ಳೇದಾಯ್ತು. ಇಲ್ಲಾಂದ್ರೆ ಸುಮ್ಮನಿರ್ತಿದ್ನ? ಕಿರ್ಚಿ ಕಿರ್ಚಿ ಎಲ್ಲ ಜನರನ್ನು ಸೇರಿಸ್ಬಿಡ್ತಿದ್ದ. ನಿಜ ಅಕ್ಕ, ಇವನು ಪ್ರಜ್ಞೆ ಇಲ್ಲದೆ ಮಲಗಿರೋದೇ ಕ್ಷೇಮ. ಅಕ್ಕ, ಇವನು ವಿಚಾರ ಬಿಡು, ಮರದ ತುಂಡು ಥರ ಬಿದ್ದಿದ್ದಾನೆ. ಆದರೆ ನಿನ್ನ ಪ್ಲಾನ್ ಏನು ಅಂತ ನನಗೆ ಅರ್ಥ ಆಗ್ತಿಲ್ಲ. ಅಲ್ಲಕ್ಕ, ಜಯರಾಮ್ನ ಕಿಡ್ನಾಪ್ ಮಾಡಿದ ಮೇಲೂ ಮತ್ತೆ ಅವ್ರ ಫಾರ್ಮ್ ಹೌಸ್ ಹತ್ರನೇ ಯಾಕೆ ಕೊಂಚಾಗ್ತಾ ಕಾಯ್ತಿರ್ಬೇಕು? ನೋಡಕ್ಕ, ಇಲ್ಲಿದ್ರೆ ಡೇಂಜರು. ಮೊದಲಿನಿಂದ ಹೊರಟೋಗಡ ನಡಿ. ರಾಖಿ, ನಾವ್ ಇಲ್ಲಿಂದ ಹೊರಟ್ರೆ ನಿಜವಾದ ಡೇಂಜರ್ ನಮ್ಮನ್ನ ದಾರಿಲಿ ಅಟ್ಕಾಯಿಸ್ಕೊಡುತ್ತೆ. ಏನ್ ಮಾಡ್ಬೇಕು ಅಂತ ನನಗೆ ಗೊತ್ತಿತ್ತು. ನೀನ್ ಸ್ವಲ್ಪ ತಾಳ್ಮೆಯಿಂದ ಕಾಯ್ತಾ ಇರು. ಅಕ್ಕ, ಅಲ್ಲಿ ನೋಡಕ್ಕ, ಡಾಕ್ಟರ್ ಎಸ್ಕೇಪ್ ಆಗ್ತಾವನೆ. ಅವನ್ನ ಮೊದಲು ಅಟ್ಯಾಕ್ ಮಾಡಬೇಕು, ಬಿಟ್ರೆ ನಮಗೆ ತೊಂದರೆ. ನಾನು ಆಗ್ಲೇ ಬಡ್ಕೊಂಡೆ ಜಯರಾಮ್ ಜೊತೆ ಅವನು ಎತ್ತಾಕೊಂಡು ಹೋಗೋಣ ಅಂತ. ಯಾಕೆ ಆತರ ಗೆಟ್ಟ ಆಂಜನೇಯ ಅಂತರ ಆಡ್ತಿದ್ಯಾ? ಇಷ್ಟ ಹೊತ್ತು ನಾನು ಕಾರ್ ನಿಲ್ಸಿ ಕಾಯ್ತಿದ್ದು ಅವನು ಎಸ್ಕೇಪ್ ಆಗ್ಲಿ ಅಂತ. ಅವನನ್ನ ಎತ್ ಹಾಕೊಂಡು ಬಂದಿದ್ರೆ ನಮ್ ಕೆಲ್ಸ ಕೆಟ್ಟು ಕೆರ ಹಿಡಿತಿತ್ತು. ಏನ್ ಹೇಳ್ತಿದ್ಯಾಕ? ನಿನ್ ಕಾರ್ ಸ್ಟಾರ್ಟ್ ಮಾಡು, ಹೇಳ್ತೀನಿ. ಅಲ್ರಿ, ಸರಿಯಾಗಿ ಚೆಕ್ ಮಾಡಿದ್ರಾ? ಬನ್ನೂರು ರೋಡ್ ಕಡೆ ಅಲ್ಲೂ ಏನು ಇನ್ಫಾರ್ಮೇಶನ್ ಇಲ್ಲ. ಓಕೆ, ಹಾಗೇ ರೀ. ಹಲೋ, ಹೇಳಿ ರಾಮಪ್ಪ. ಆ ರಾಖಿ ಭಾನು ಬಹಳ ಖತರ್ನಾಕ್ಗಳು. ನಿಮಗೆ ಮೋಸ ಮಾಡಿ ನಾಕಬಂದಿನ ದಾಟಿಲ್ಲ ತಾನೆ? ಓಕೆ, ಗುಡ್. ಹಲೋ, ಹೇಳಿ ಶಂಕರ್. ಪ್ರತಿ ವೆಹಿಕಲ್ನಲ್ಲೂ ಜನಗಳನ್ನ ಇಳಿಸಿ ಚೆಕ್ ಮಾಡಿದ್ದೀರಾ ತಾನೆ? ಓಕೆ. ಹಲೋ, ನೀವು ಸರ್ಚಿಂಗ್ನ ಹಾಗೆ ಮುಂದುವರಿಸ್ತಾ ಇರಿ. ಏನಾದರೂ ಸುಳಿ ಸಿಕ್ಕಿದ್ರೆ ನನಗೆ ಇನ್ಫಾರ್ಮ್ ಮಾಡಿ. ಹಾಗೇನೆ ಸುತ್ತಮುತ್ತ ಇರುವಂತ ಮನೆಗಳನ್ನು ಸರ್ಚ್ ಮಾಡಿ. ಬರಿಯಪ್ಪ ಸರ್, ನಾವು ಹಾಕಿರೋ ನಾಕಾಬಂದಿನ ದಾಟಿ ಆ ಕಿಡ್ನಾಪ್ ವೆಹಿಕಲ್ ಹೋಗಿಲ್ಲ. ಹೌದಾ ಸರ್?
ಸರ್ ಹಾಗಾದ್ರೆ ಜಯರಾಮ್ ಅವ್ರನ್ನ ಎಲ್ಲಿ ಕರ್ಕೊಂಡು ಹೋಗಿರ್ಬೋದು ಅಂತೀರಾ ಸರ್? ಹೊಸ ವೈದ್ಯನಿಗಿಂತ ಹಳೆ ರೋಗಿ ಉತ್ಪನ್ನಂತೆ. ಹಾಗೆ 10 ಕ್ರೈಮ್ ಮಾಡಿ 10 ವರ್ಷಗಳಿಂದ ತಪ್ಪಿಸ್ಕೊಂಡು ತಿರುಗ್ತಾ ಇರೋಂಥ ಒಬ್ಬ ಕ್ರಿಮಿನಲ್ ಒಬ್ಬ ಬ್ರಿಲಿಯಂಟ್ ಪೊಲೀಸ್ ಆಫೀಸರ್ಗೆ ಸಮ. ಅಂಥ ಅಪರಾಧಿಗಳ ತಲೆ ಅಷ್ಟು ಚುರುಕಾಗಿ ಕೆಲಸ ಮಾಡುತ್ತೆ. ಈ ಭಾನು ಕೂಡ ಅದೇ ಕ್ಯಾಟಗರಿಗೆ ಸೇರಿದವರು.